ಹೊರಗೆ ಧಾರಾಕಾರ ಮಳೆ, ಒಳಗೆ ಸೋರೋ ಮನೆ. ಆದ್ರೆ ಆ ರಾತ್ರಿ ಅವರ ಬಾಗಿಲ್ ತಟ್ಟಿದವನ್ ಯಾರು ಗೊತ್ತಾ? ದಿನವಿಡೀ ಮಳೆಯಲ್ಲಿ ದುಡಿದ ಅಪ್ಪ ಸಂಪೂರ್ಣ ಒದ್ದೆಯಾಗಿ ಮನೆಗೆ ಬಂದ್ರು. ಮಕ್ಕಳು ಓಡಿ ಹೋಗಿ ಅಪ್ಪನನ್ನು ಅಪ್ಪಿಕೊಂಡ್ರು. ಅಮ್ಮ ಬಿಸಿ ಬಿಸಿ ಊಟ ಬಡಿಸಿ ಸಂತೋಷದಿಂದ ಊಟ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಟಕ್ 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 ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ನೀವು ಕೂಡ ಇಂತಹ ಗಿಬ್ಲಿ ಸ್ಟೈಲ್ ವಿಡಿಯೋಸ್ ಮಾಡಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ನಾನು ನಿಮಗೆ ಎಲ್ಲವನ್ನೂ ಕನ್ನಡದಲ್ಲೇ ಹೇಳ್ತೀನಿ, ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮೊದಲು ಇಲ್ಲಿ ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದ ನಂತರ ಇಲ್ಲಿ ಮೈಕ್ ಆಪ್ಷನ್ ಇದೆ, ಹಾಗೇನೆ ಇಲ್ಲಿ ಪ್ಲಸ್ ಐಕಾನ್ ಇದೆ. ಪ್ಲಸ್ ಐಕಾನ್ ನಲ್ಲಿ ನೀವು ಕೇವಲ ಇಮೇಜಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬಹುದು ಚಾಟ್ ಜಿಪಿಟಿಗೆ, ಒಂದು ರೆಫರೆನ್ಸ್ ಫೋಟೋ ಆಗಿ. ಇಲ್ಲ ನಿಮ್ಗೆ ಯಾವ ರೀತಿ ಅಂದ್ರೆ ಟಾಪಿಕ್ ಬೇಕು ಅಂತ ಅಂದ್ರೆ ನೀವು ಮೈಕ್ ಆಪ್ಷನ್ ಅನ್ನ ಉಪಯೋಗ ಮಾಡಿ, ಇಲ್ಲ ಅಂದ್ರೆ ಇಲ್ಲಿ ಟೆಕ್ಸ್ಟ್ ಗಳನ್ನ ಕೂಡ ನೀವು ಕೊಡ್ಬೋದು. ಓಕೆನಾ? ಸೊ ಮೈಕ್ ಆಪ್ಷನ್ ಹೇಗಿರುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಮೈಂಡ್ ನಲ್ಲಿ ಇರುವಂತಹ ಸ್ಟೋರಿನ ಕೂಡ ನೀವು ಚಾಟ್ ಜಿಪಿಟಿಗೆ ಕೊಟ್ಟರೆ ಕ್ಲಿಯರ್ ಆಗಿ ನಿಮ್ಗೆ ಒಂದು ಸ್ಟೋರಿ ಫಾರ್ಮೆಟ್ ಅನ್ನೇ ಕೊಡುತ್ತೆ. ಓಕೆನಾ? ಸೊ ನನಗೆ ಒಬ್ರು ಮೆಸೇಜ್ ಬಾಕ್ಸ್ ನಲ್ಲಿ ಕೇಳಿದ್ರು, ಸೊ ನಮ್ದೇ ಒಂದು ಸ್ಟೋರಿ ಇದೆ ಮೇಡಮ್, ಸೊ ಹಾಗಾಗಿನೇ ನಾವು ಆ ಸ್ಟೋರಿಯಿಂದ ಚಾಟ್ ಜಿಪಿಟಿನಲ್ಲಿ ಯಾವ ರೀತಿಯಾಗಿ ಸ್ಟೋರಿ ಫಾರ್ಮೆಟ್ ಅನ್ನ ತೆಗೆದುಕೊಂಡು ಯಾವ ರೀತಿ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಮತ್ತೆ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಸೊ ಪ್ಲೀಸ್ ನಮ್ಗೆ ತಿಳಿಸಿ ಹೇಳಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿನೇ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಇವಾಗ ನಿಮ್ಮ ಮೈಂಡ್ ನಲ್ಲಿ ಒಂದು ಸ್ಟೋರಿ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ನಾನು ಒಂದು ಸ್ಟೋರಿನ ಇಲ್ಲಿ ಇವಾಗ ಮೈಕ್ ಮೂಲಕ ಹೇಳ್ತಾ ಇದ್ದೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ನಿಮಗೆ ಗೊತ್ತಿರುವಂತ ಸ್ಟೋರಿನ ಒಂದು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡು ನೀವು ಚಾಟ್ ಜಿಪಿಟಿಗೆ ಸ್ಕ್ರೀನ್ ಶಾಟ್ ಕೂಡ ಕೊಡಬಹುದು. ಇಲ್ಲ ಅಂತ ಅಂದ್ರೆ ನಿಮ್ಮ ಮೈಂಡ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಟೋರಿ ಇರುತ್ತೆ, ಸೊ ನೀವು ಆ ಒಂದು ಸ್ಟೋರಿನಲ್ಲಿ ಕೊಡಬಹುದು. ಓಕೆನಾ? ಸೊ ನಾನು ನೋಡಿ ಒಂದು ಸ್ಟೋರಿನ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇರ್ತಾರೆ, 2 ಮಕ್ಕಳು ಇರ್ತಾರೆ. ಹಾಗಿನ ಮಳೆ ತುಂಬಾ ಬರ್ತಾ ಇರ್ತದೆ. ಮಳೆಯಲ್ಲಿ ಅವ್ರಿಗೆ ಮನೇನು ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಅವ್ರ ಮನೆ ಕೂಡ ಇರೋದಿಲ್ಲ, ಬಡವರಾಗಿರ್ತಾರೆ. ಆದ್ರೆ ಅವರು ಪ್ರೀತಿಯಿಂದಾನೇ ಇರ್ತಾರೆ ಎಲ್ರು ಕೂಡ. ಒಂದಿನ ಅಪ್ಪ ಮಳೆ ಇದ್ದಾಗ ಹೊರಗಡೆ ಹೋಗಿರ್ತಾರೆ, ಆದ್ರೆ ಅಮ್ಮ ಮನೆಯಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಇಟ್ಟಿರ್ತಾಳೆ. ಅವರೆಲ್ಲರೂ ಕೂಡ ಪ್ರೀತಿಯಿಂದ ಕುತ್ಕೊಂಡು ಊಟ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಸ್ಟೋರಿ ಗಿಬ್ಲಿ ಸ್ಟೈಲ್ ನಲ್ಲಿ ನನಗೆ ಕೊಡು, ಅದು ಕೂಡ ಮಳೆಯ ಒಂದು ಸೀನ್ ಇರಬೇಕು, ಮತ್ತೆ ಕ್ಯೂರಿಯಾಸಿಟಿ ಆಗಿ ನನಗೆ ಒಂದು ಸ್ಟೋರಿನ ಕೊಡು ಅಂತ ನಾನು ಚಾಟ್ ಜಿಪಿಟಿಗೆ ಕೇಳಿದೆ ಫ್ರೆಂಡ್ಸ್. ಓಕೆನಾ? ಸೊ ನಮ್ಮ ಒಂದು ತಲೆಯಲ್ಲಿರುವಂತಹ ಸ್ಟೋರಿನ ನಾವು ಚಾಟ್ ಜಿಪಿಟಿಗೆ ಕೊಟ್ರೆ ಅದು ಮಾಡಿಫೈ ಮಾಡಿ ನಮಗೆ ಒಂದು ಸುಂದರವಾದಂತಹ ಒಂದು ಶಾರ್ಟ್ ಸ್ಟೋರಿನ ಕೊಡುತ್ತೆ. ಓಕೆನಾ? ಸೊ ನೋಡಿ, ಇದು ಲಾಂಗ್ ಸ್ಟೋರಿ ಮಾಡಬೇಕು ಅನ್ಕೊಳ್ಳೋರಿಗೆ ಅಂತ ಅಂದ್ರೆ ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಮಾಡಬೇಕು ಗಿಬ್ಲಿ ಸ್ಟೈಲ್ ನಲ್ಲಿ ಅನ್ಕೋತಿರ್ತಾರಲ್ವಾ, ಸೊ ಅವ್ರಿಗೆ ಒಂದು ಸ್ಟೋರಿನ ಕೊಟ್ಟಿದೆ. ಬಟ್ ಸ್ಟೋರಿ ಹೆಡ್ಲೈನ್ ಕೊಟ್ಟಿದೆ, ಮಳೆಯ ರಾತ್ರಿ ಬಂದ ಅಪರಿಚಿತ ಅತಿಥಿ ಅಂತ ಕೊಟ್ಟಿದೆ. ಓಕೆನಾ? ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಿತ್ತು. ಅಪ್ಪ ಅಮ್ಮ ಮತ್ತು 2 ಪುಟ್ಟ ಮಕ್ಕಳು. ಅವರ ಮನೆ ತುಂಬಾ ಹಳೆಯದಾಗಿತ್ತು. ಮಳೆ ಬಂದರೆ ಛಾವಣಿಯಿಂದ ನೀರು ಹನಿ ಹನಿಯಾಗಿ ಒಳಗೆ ಬೀಳುತ್ತಿತ್ತು. ಆದರೂ ಮನೆಯ ಒಳಗೆ ಎಂದಿಗೂ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಓಕೆನಾ? ಸೊ ಅಪ್ಪ ಬಂದರು, 2 ಮಕ್ಕಳು ಓಡಿ ಬಂದು ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಸೊ ಈ ರೀತಿಯಾದಂತಹ ಒಂದು ಸ್ಟೋರಿನ ನಿಮ್ಗೆ ಕೊಟ್ಟಿದೆ. ಅದಾದ ನಂತರ, ಪ್ರೀತಿಯಿಂದ ತುಂಬಿದ ಮನೆಗಿಂತ ದೊಡ್ಡ ಸಂಪತ್ತು ಈ ಲೋಕದಲ್ಲಿ ಇಲ್ಲ. ನಿಮ್ಮ ಒಳ್ಳೆಯ ಮನಸ್ಸು ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ದಿನ ಅದ್ಭುತವಾಗಿ ಅರಳುತ್ತದೆ. ಓಕೆನಾ? ಸೊ ಈ ರೀತಿಯಾದಂತಹ ಒಂದು ಸ್ಟೋರಿನ ನಿಮ್ಗೆ ಚಾಟ್ ಜಿಪಿಟಿಗೆ ಕೊಟ್ಟಿದೆ ಫ್ರೆಂಡ್ಸ್. ಓಕೆನಾ? ಸೊ ಇದು ನಿಮ್ಮ ಮೈಂಡ್ ನಲ್ಲಿರುವಂತಹ ಸ್ಟೋರಿನ ನೀವು ಚಾಟ್ ಜಿಪಿಟಿಗೆ ಕೊಟ್ಟರೆ ಅದು ಮೋಡಿಫೈ ಮಾಡಿ ಒಂದು ಸುಂದರವಾದಂತಹ ಸ್ಟೋರಿ ರೆಡಿ ಮಾಡಿ ಕೊಟ್ಟಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ, ನಾನೇನ್ ಕೇಳ್ತಾ ಇದ್ದೀನಿ, ಸ್ಟೋರಿಯನ್ನ ಕೊಡು, ಅದು ಕೂಡ ಕ್ಯೂರಿಯಾಸಿಟಿಯಾಗಿ ವೈರಲ್ ಆಗುವ ಹಂಗೇನೆ ಕ್ಯಾರೆಕ್ಟರ್ ವಾಯ್ಸ್, ಇಮೇಜ್ ಪ್ರಾಂಪ್ಟ್, ವಿಡಿಯೋ ಪ್ರಾಂಪ್ಟ್ ಮತ್ತೆ ಲಿಪ್ ಸಿಂಕ್ ಕ್ಯಾರೆಕ್ಟರ್ ವಾಯ್ಸ್ ಆಗಬೇಕು. ಸೊ ಈ ರೀತಿಯಂತ ಒಂದು ಪ್ರಾಂಪ್ಟ್ ಕೊಡು ಅಂತ ಕೇಳ್ತಾ ಇದ್ದೀನಿ. ಓಕೆನಾ? ಸೊ ನಿಮಗೆ ಬರುವಂತಹ ಭಾಷೆಯಲ್ಲಿ ನೀವು ಚಾಟ್ ಜಿಪಿಟಿಗೆ ಕೇಳಬಹುದು. ಇದಕ್ಕೆ ಇಂಗ್ಲಿಷ್ ಬರಬೇಕು, ಹಿಂದಿ ಬರಬೇಕು ಅಂತೇನು ಇಲ್ಲ ಫ್ರೆಂಡ್ಸ್. ಸೊ ನಿಮ್ಮ ಮೈಂಡ್ ನಲ್ಲಿ ಯಾವ ಒಂದು ಸ್ಟೋರಿ ಓಡ್ತಾ ಇರತ್ತೆ ಅದೇ ಒಂದು ಸ್ಟೋರಿನ ನೀವು ಚಾಟ್ ಜಿಪಿಟಿಗೆ ಕೊಡ್ಬೋದು. ಓಕೆನಾ? ಸೊ ನೋಡಿ, ಸೀನ್ 1 ಕೊಟ್ಟಿದೆ. ಹೊರಗೆ ಧಾರಾಕಾರ ಮಳೆ, ಒಳಗೆ ಸೋರೋ ಮನೆ, ಆದ್ರೆ ಆ ರಾತ್ರಿ ಅವರ ಬಾಗಿಲು ತಟ್ಟಿದವರು ಯಾರು ಗೊತ್ತಾ? ಓಕೆನಾ? ಸೊ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದೆ. ಓಕೆನಾ? ಸೊ ಇವಾಗ ನೀವು ಫಸ್ಟ್ ಏನ್ ಮಾಡ್ಬೇಕಾಗತ್ತೆ ನೋಡಿ, ಇಲ್ಲಿ ಸೀನ್ 1 ಕೊಟ್ಟಿದೆ, ಅದಾದ ನಂತರ ಸೀನ್ 2, ಸೀನ್ 3. ಸೊ ಸೀನ್ 5 ನಲ್ಲಿ ನಮ್ಗೆ ಈ ಒಂದು ಸ್ಟೋರಿನ ಕೊಟ್ಟಿರತ್ತೆ. ಓಕೆನಾ? ಅದಾದ ನಂತರ ನೋಡಿ, ಕ್ಯಾಪ್ಷನ್ ಕೂಡ ಅದೇ ಕೊಟ್ಟಿದೆ, ಹ್ಯಾಶ್ ಟ್ಯಾಗ್ ಕೂಡ ನಿಮ್ಗೆ ಚಾಟ್ ಜಿಪಿಟಿನೇ ಕೊಟ್ಟಿದೆ. ಸೊ ರೆಡಿ ಟು ಅಪ್ಲೋಡ್ ಕ್ಯಾಪ್ಷನ್ ಮತ್ತೆ ನೀವು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ ಕೂಡ ಅಪ್ಲೋಡ್ ಮಾಡಬಹುದು. ಓಕೆನಾ? ಸೊ ಇದಕ್ಕೆ ಯಾವುದೇ ರೀತಿಯ ಕಾಪಿ ರೈಟ್ ಇಶ್ಯೂ ಕೂಡ ನಿಮ್ಗೆ ಬರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಗೂಗಲ್ ಜೆಮಿನಿಗೆ ಬನ್ನಿ. ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ.
ಇಲ್ಲಿ ಆಸ್ಕ್ ಜಮೀನಿ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಸಿಂಪಲ್. ಓಕೆನಾ. ಸೊ 16:9 ಅಂತ ಅಂದ್ರೆ ಯೂಟ್ಯೂಬ್ ಲಾಂಗ್ ವಿಡಿಯೋನ ಮಾಡ್ತಾ ಇದೀವಿ. ಹಾಗೇನೆ 16:9 ರೇಷಿಯೋನಲ್ಲಿ ನಮಗೆ ಇದು ಈಗ ಒಂದು ಇಮೇಜ್ ಡೌನ್ಲೋಡ್ ಮಾಡಿ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನನಗೆ ತುಂಬಾ ಜನ ಮೆಸೇಜ್ ಬಾಕ್ಸ್ ನಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದೀರಾ, ಮೇಡಮ್ ನಮಗೆ ಯಾವ ಒಂದು ಆಪ್ ನಲ್ಲಿ ಅನ್ಲಿಮಿಟೆಡ್ ಆಗಿ ಇಮೇಜಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಪ್ಲೀಸ್ ಹೇಳಿ ಅಂತ ಹೇಳಿ. ಸೊ ನೋಡಿ, ಕನ್ನಡದಲ್ಲಿ ಸರಳವಾಗಿನೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಹೇಳ್ತಾ ಇದ್ದೀನಿ. ಎಲ್ಲೂ ಕೂಡ ಫಾಸ್ಟ್ ಆಗಿ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿನೇ ಕನ್ನಡದಲ್ಲಿನೇ ಹೇಳ್ತಿರೋದ್ರಿಂದ ತುಂಬಾನೇ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಒಂದ್ ವೇಳೆ ನಿಮ್ಗೆ ಇದರಲ್ಲಿ ಮತ್ತೆ ಏನಾದ್ರೂ ಡೌಟ್ ಬಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಯನ್ನ ಕೇಳಿ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ಇದರ ಒಂದು ಕಮೆಂಟ್ ಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ. ಸೊ ಪ್ಲೀಸ್ ಅದಕ್ಕೆ ಕೊನೆವರೆಗೂ ನೋಡಿ, ಮತ್ತೆ ನಿಮ್ಗೆ ಡೌಟ್ ಇದ್ರೆ ಕೇಳಿ ಫ್ರೆಂಡ್ಸ್. ಓಕೆನಾ. ಸೊ ನೋಡಿ, ನಮ್ಮ ಒಂದು ಇಮೇಜ್ ಇಲ್ಲಿ ಇವಾಗ ಕ್ರಿಯೇಟ್ ಆಗಿದೆ. ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಸೊ ಇದೇ ರೀತಿಯಂತ ಪ್ರೊಸೆಸ್ ಅನ್ನ ಮತ್ತೆ ಇವಾಗ ನೆಕ್ಸ್ಟ್ ಬೇಕು. ಓಕೆನಾ. ಸೊ ನೋಡಿ, ಇವಾಗ ಸೀನ್ 2 ಇದೆ ಅಲ್ವಾ, ದಿನವಿಡೀ ಮಳೆಯಲ್ಲಿ ದುಡಿದ ಅಪ್ಪ ಸಂಪೂರ್ಣ ಒದ್ದೆಯಾಗಿ ಮನೆಗೆ ಬಂದರು, ಮಕ್ಕಳು ಓಡಿ ಹೋಗಿ ಅಪ್ಪನನ್ನು ಅಪ್ಪಿಕೊಂಡರು, ಅಮ್ಮ ಬಿಸಿ ಬಿಸಿ ಊಟ ಬಡಿಸಿದಳು. ಓಕೆನಾ. ಸೊ ಇಲ್ಲಿ ಇಮೇಜ್ ಪ್ರಾಂಪ್ಟ್ ಅಷ್ಟೇ ತಗೊಳ್ಳಿ, ಇದನ್ನ ಕಾಪಿ ಮಾಡಿ ಮತ್ತೆ ಬ್ಯಾಕ್ ಬನ್ನಿ, ಜಮೀನಿನಲ್ಲಿ ಅದನ್ನ ಪೇಸ್ಟ್ ಮಾಡಿ ಫ್ರೆಂಡ್ಸ್, ಮತ್ತೆ ಡನ್ ಕೊಡಿ. ಇಷ್ಟೇ ಸಿಂಪಲ್ ಆಗಿ. ನೀವು 20 ಸೀನ್ಗಳಿಗೆ ಏನಾದರೂ ವಿಡಿಯೋನ ಮಾಡ್ತಾ ಇದ್ರೆ 20 ಸೀನ್ ಇಮೇಜ್ಗಳನ್ನ ಕೂಡ ಒಂದೇ ಸಾರಿ ಗೂಗಲ್ ಜಮೀನಿನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೀವು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು. ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಗೂಗಲ್ ಜಮೀನಿನಲ್ಲಿ ವಿಡಿಯೋ ಆಪ್ಷನ್ ಕೂಡ ಇದೆ, ಆದ್ರೆ ಅನ್ಲಿಮಿಟೆಡ್ ಆಗಿ. ನೋಡಿ, ನನಗೆ ಇಲ್ಲಿ ಒಂದು ವಿಡಿಯೋ ಆಪ್ಷನ್ ಕೂಡ ಬಂದಿದೆ ಇವಾಗ. ವಾಚ್ ದಿಸ್ ಇಮೇಜ್ ಕಮ್ ಟು ಫೈಲ್ ಆಸ್ ಅ ವಿಡಿಯೋ. ಓಕೆನಾ. ಸೊ ನೋಡಿ, ಈ ರೀತಿಯಾಗಿ ಬಂದಾಗ ಇಲ್ಲಿ ಅನಿಮೇಟ್ ಅಂತ ಕೊಟ್ರೆ ಇದು ಅನಿಮೇಟ್ ಆಗಿ ನಿಮ್ಗೆ ಕೊಡುತ್ತೆ. ಬಟ್ ಇದಕ್ಕೆ ಯಾವುದೇ ರೀತಿಯಿಂದ AI ವಾಯ್ಸ್ ಅದು ಬರೋದಿಲ್ಲ. ಹಾಗಾಗಿ ಇಲ್ಲಿ ನಾನೇನ್ ಮಾಡ್ತೀನಿ, ಅನಿಮೇಟ್ ನನಗೆ ಬೇಡ, ನನಗೆ ಇದು ಆಪ್ಷನ್ ಬಂದಿದೆ. ಹೇಗೆ ಅಂತ ಅಂದ್ರೆ ನಾನು ತುಂಬಾ ಜಮೀನಿಯನ್ನ ಉಪಯೋಗ ಮಾಡೋದ್ರಿಂದ ನನಗೆ ಇವಾಗ ಸದ್ಯಕ್ಕೆ ಆಪ್ಷನ್ ಇದು ಬಂದಿದೆ. ಸೊ ನೀವು ಕೂಡ ಜಮೀನಿಯನ್ನ ಉಪಯೋಗ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮ್ಗೆ ಈ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇವಾಗ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೌನ್ಲೋಡ್ ಇಮೇಜ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. ಸೊ ನೋಡಿ, ಸೀನ್ 3 ಇದೆ ಅಲ್ವಾ, ಇದು ಇಮೇಜ್ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ ಮತ್ತೆ ಇದನ್ನ ಇಲ್ಲಿ ಪೇಸ್ಟ್ ಮಾಡಿ ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿ. ಸೇಮ್. ಇವಾಗ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೌನ್ಲೋಡ್ ಇಮೇಜ್ ಮಾಡ್ಕೊಳ್ಳಿ. ಮತ್ತೆ ಸೀನ್ 4 ಇಮೇಜ್ ಅನ್ನ ಕಾಪಿ ಮಾಡಿ ಸೇಮ್ ಮತ್ತೆ ಪೇಸ್ಟ್ ಮಾಡಿ. ನೋಡಿ, ಇಲ್ಲಿ ಇಮೇಜ್ ಕ್ರಿಯೇಟ್ ಆಗಿದೆ, ಒಬ್ಬ ಅಜ್ಜ ಬಂದಿದ್ದಾನೆ. ಓಕೆನಾ. ಸೊ ಅವ್ನು ಯಾರು ಅಂತ ಹೇಳಿ ನೆಕ್ಸ್ಟ್ ಒಂದು ಪಾರ್ಟ್ ನಲ್ಲಿ ನೀವು ಮಾಡಿದ್ರೆ ಮತ್ತೆ ಅದು ಕ್ಯೂರಿಯಾಸಿಟಿ ಆಗಿ ನಿಮ್ಮ ಸ್ಟೋರಿ ಹಾಗೆ ರನ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನಾನು ಇದೇ ರೀತಿಯಾದಂತಹ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಎಲ್ಲ ನನ್ನ ಇಮೇಜಸ್ ಗಳನ್ನ ಇವಾಗ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಈ ವಿಡಿಯೋ ಪ್ರಾಂಪ್ಟ್ ಕೂಡ ಕೊಟ್ಟಿದೆ. ಓಕೆನಾ. ಚಾಟ್ ಜಿಪಿಟಿನೇ ನಮ್ಗೆ ಈ ವಿಡಿಯೋ ಪ್ರಾಂಪ್ಟ್ ಕೂಡ ಕೊಟ್ಟಿದೆ. ಇವಾಗ ಇಲ್ಲಿ ಫಸ್ಟ್ ಸೀನ್ ಇದೆ ಅಲ್ವಾ, ಇದು ವಿಡಿಯೋ ಪ್ರಾಂಪ್ಟ್ ಅನ್ನ ಇಲ್ಲಿ ಕಾಪಿ ಮಾಡಿ ಬ್ಯಾಕ್ ಬನ್ನಿ. ಸೇಮ್ ಗೂಗಲ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಫ್ಲೋ AI ಅಂತ ಸರ್ಚ್ ಮಾಡಿ. ಓಕೆನಾ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಗೂಗಲ್ ಫ್ಲೋ AI ಕ್ರಿಯೇಟಿವ್ ಸ್ಟುಡಿಯೋ ಫಾರ್ ವಿಡಿಯೋಸ್ ಇಮೇಜಸ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ. ಇಷ್ಟೇ. ಸೊ ಇದು ನಿಮ್ಮ ಒಂದು ಯಾವುದೇ ಒಂದು ಲಾಗಿನ್, ನಿಮ್ಮ ಒಂದು ಜಿಮೇಲ್ ID ಇಂದ ಲಾಗಿನ್ ಆಗ್ಬೋದು. ಮತ್ತೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ, ಅನ್ಲಿಮಿಟೆಡ್ ಆಗಿ ವಿಡಿಯೋಸ್ ಗಳನ್ನ ಜನರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ನೀವು ಬೇರೆ ಬೇರೆ ಜಿಮೇಲ್ ID ಗಳನ್ನ ಉಪಯೋಗಿಸ್ಕೊಂಡು ಇದರಲ್ಲಿ ವಿಡಿಯೋಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕೇವಲ ದಿನಕ್ಕೆ 3 to 4 ವಿಡಿಯೋಸ್ಗಳು ಮಾತ್ರನೇ ಜನರೇಟ್ ಮಾಡಿ ಕೊಡುತ್ತೆ ಒಂದು ಜಿಮೇಲ್ IDಗೆ. ಓಕೆನಾ. ಸೊ ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇರಬೇಕು. ಸೊ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಆಲ್ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಇಮೇಜಸ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ನಮ್ಮ ಇಮೇಜಸ್ ಗಳು ಇಲ್ಲಿ ಡೌನ್ಲೋಡ್ ಆಗಿವೆ. ಓಕೆನಾ. ಗ್ಯಾಲರಿಯಿಂದ ಫಸ್ಟ್ ಇಮೇಜ್ ಅನ್ನ ತೆಗೆದುಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ.
ಸ್ವಲ್ಪ ವೇಟ್ ಮಾಡಿ. ಈ PNG ಡೌನ್ಲೋಡ್ ಆಗೋವರೆಗೆ ನೀವು ವೇಟ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಮ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗಿ ಬರೋದಿಲ್ಲ. ಹಾಗಾಗಿನೇ ಇಲ್ಲಿ ನಮ್ಮ PNG ಇವಾಗ ಡೌನ್ಲೋಡ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ, ವಾಟ್ ಡು ಯು ವಾಂಟ್ ಟು ಕ್ರಿಯೇಟ್ ಅಂತ ಇದೆ. ಓಕೆನಾ? ಸೊ ನಿಮ್ಗೆ ಕಾಣ್ತಾ ಇರಬೇಕು, ನಾನು ಝೂಮ್ ಮಾಡ್ತೀನಿ. ವಾಟ್ ಡು ಯು ವಾಂಟ್ ಟು ಕ್ರಿಯೇಟ್ ಅಂತ ಇದೆ ಅಲ್ವಾ, ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಆ ಒಂದು ವಿಡಿಯೋ ಪ್ರಾಂಪ್ಟ್ ಅನ್ನ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ನೋಡಿ, ಅಲ್ಲಿ ನಾನು ಕಾಪಿ ಮಾಡ್ಕೊಂಡಿದ್ದೆ ಚಾಟ್ GPT ನಲ್ಲಿ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನೀವೇನ್ ಮಾಡ್ಬೇಕು, AI ಥ್ರೂ ಮಾತಾಡ್ಬೇಕಲ್ವಾ. ಸೊ ಇಲ್ಲಿ ಅಮ್ಮ ಮಾತಾಡ್ತಾ ಇದ್ದಾಳೆ, ಹಾಗಾಗಿನೇ ಇಲ್ಲಿ ಏನ್ ಮಾಡ್ಬೇಕು, AI ವಾಯ್ಸ್ ಅಮ್ಮ ಅಂತ ಇದೆ ಅಲ್ವಾ, ಸೀನ್ 1 ನಲ್ಲಿ ಫಸ್ಟ್ ಕೊಟ್ಟಿದೆ. ಸೊ ಅದನ್ನ ಹಾಗೇನೆ ಲಿಪ್ ಸಿಂಕ್, ಯಾರು ಅಲ್ಲಿ ಲಿಪ್ ಸಿಂಕ್ ಮಾಡ್ಬೇಕು. ಒಂದ್ ವೇಳೆ ನೀವು ಲಿಪ್ ಸಿಂಕ್ ಅನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಮಾತಾಡುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ AI ಹೇಗೆ ಅಂತ ಅಂದ್ರೆ ನಾವು ಯಾವ ರೀತಿಯಾಗಿ ಕೊಡ್ತೀವಿ ಅದೇ ರೀತಿಯಾಗಿ ನಮ್ಗೆ ರಿಟರ್ನ್ ಆಗಿ ಕೊಡುತ್ತೆ. ಜಸ್ಟ್ ಟೂಲ್ ಆಗಿದೆ ಫ್ರೆಂಡ್ಸ್. ಅದಕ್ಕಾಗಿನೇ ನಾವು ಅದಕ್ಕೆ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ನಾವು ಯಾರಿಂದ ಮಾತಾಡಿಸ್ಬೇಕು, ಯಾವ ಒಂದು ಕ್ಯಾರೆಕ್ಟರ್ ಇಂದ ಮಾತಾಡ್ಬೇಕು ಆ ಒಂದು ಸೀನ್ ಅಂತ ನಾವು AI ಗೆ ಚೆನ್ನಾಗಿ ಕೊಟ್ರೆ ಅದು ನಿಮ್ಗೆ ಕರೆಕ್ಟ್ ಆಗಿ ಕೊಡುತ್ತೆ. ಇದು ನೀವು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಒಂದ್ ವೇಳೆ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ರೆ. ಓಕೆನಾ? ಸೊ AI ವಾಯ್ಸ್ ಅನ್ನ ಕಾಪಿ ಮಾಡಿ, ಅದಾದ ನಂತರ ಲಿಪ್ ಸಿಂಕ್ ಅನ್ನ ಕಾಪಿ ಮಾಡಿ ಇಲ್ಲಿಂದ ಬ್ಯಾಕ್ ಬನ್ನಿ. ತುಂಬಾನೇ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಹಾಗಾಗಿ ಕೊನೆವರೆಗೂ ನೋಡ್ತಾ ಇರಿ. ಯಾರು ಯೂಟ್ಯೂಬ್ಗೆ ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀರಾ ಅವರು ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆನೆ ಬಂದಿರತ್ತೆ ಕಾಪಿ ಅಂತ, ಇದನ್ನ ಇಲ್ಲಿ ಕ್ಲಿಕ್ ಮಾಡಿ. ಜಸ್ಟ್ ಮುಗೀತು. ಇವಾಗ ಇಲ್ಲಿ ನಿಮ್ಮ ಒಂದು ಲಿಪ್ ಸಿಂಕ್ ಕೂಡ ಬಂದಿದೆ, ಹಾಗೇನೆ ಇಲ್ಲಿ AI ವಾಯ್ಸ್ ಕೂಡ ಬಂದಿದೆ, ಯಾರು ಮಾತಾಡಬೇಕು ಈ ಒಂದು ಸೀನ್ ನಲ್ಲಿ ಅಂತ ಹೇಳಿ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ, ತುಂಬಾನೇ ಗಮನಿಸಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇದು ಯಾವಾಗ್ಲೂ ಕೂಡ ಎಲ್ಲರದು ಇಮೇಜ್ ಅಂತಾನೆ ಇರತ್ತೆ, ಬಟ್ ನೀವು ವಿಡಿಯೋಗೆ ಕನ್ವರ್ಟ್ ಮಾಡೋದ್ರಿಂದ ನೀವು ವಿಡಿಯೋ ಅಂತ ಆಪ್ಷನ್ ಅನ್ನ ಸರ್ಚ್ ಮಾಡಿ. ಅದಾದ ನಂತರ ಇಲ್ಲಿ ಇನ್ಗ್ರೀಡಿಯೆಂಟ್ ಅಂತಾನೆ ಇರಬೇಕು. ಅದಾದ ನಂತರ ನೋಡಿ, ಯೂಟ್ಯೂಬ್ ಶಾರ್ಟ್ಗೆ ಮಾಡ್ತಾ ಇದ್ರೆ 9:16 ತಗೊಳ್ಳಿ. Instagram ರೀಲ್ಸ್ಗೆ ಅಪ್ಲೋಡ್ ಮಾಡ್ತಾ ಇದ್ರೆ 9:16 ಅಂತ ತಗೊಳ್ಳಿ. ಬಟ್ ಯೂಟ್ಯೂಬ್ ಲಾಂಗ್ ವಿಡಿಯೋಗಳಿಗೆ ಮಾಡ್ತಾ ಇದ್ರೆ ಇಲ್ಲಿ 16:9 ಅನ್ನೋ ಒಂದು ಆಪ್ಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ಸೆಲೆಕ್ಟ್ ಆಗಿದೆ ನಂದು ಆಲ್ರೆಡಿ. ಅದಾದ ನಂತರ 10 ನಿಮಿಷಕ್ಕೆ ಈ ಒಂದು ಸೀನ್ ವಿಡಿಯೋ ಇರಬೇಕು. ಓಕೆನಾ? ಇಂಟು 2 ಅಂತ ಇದೆ ಅಲ್ವಾ. ಸೊ ಇದ್ರ ಅರ್ಥ ಏನಪ್ಪಾ ಅಂತ ಅಂದ್ರೆ ಒಂದೇ ಸೀನ್ ನಿಮ್ಗೆ ಎಷ್ಟು ಸಾರಿ ಬೇಕು ಅಂತ ಹೇಳಿ. ಓಕೆನಾ? ಸೊ ನಮ್ಗೆ ಒಂದು ಸೀನ್ ಒಂದೇ ಸಾರಿ ಬೇಕು ಅಂತ ಅಂದ್ರೆ ಇಂಟು 1 ಅಂತ ಮಾಡಿ. ಇಲ್ಲ ನಿಮ್ಗೆ ಇದೇ ಒಂದು ಸೀನ್ ಮತ್ತೆ ಬೇರೆ ವಿಡಿಯೋಸ್ ಗಳಿಗೆ ಬೇಕು ಅಂತ ಅಂದ್ರೆ ಇಂಟು 2 ಅಂತ ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಇದು ರಿಪಿಟೇಟಿವ್ ಕಂಟೆಂಟ್ ಅಂತ ಬರುತ್ತೆ ಅಥವಾ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ಸೊ ಹಾಗಾಗಿನೇ ನೀವು ಇದನ್ನ ಇಂಟು 1 ಅಂತ ಉಪಯೋಗಿಸಿದ್ದು ತುಂಬಾನೇ ಒಳ್ಳೆಯದು ಅಂತ ನೋಡಿ. ಇಲ್ಲಿ ನಮ್ಮ ಫಾರ್ಮೆಟ್ ಇವಾಗ ಕರೆಕ್ಟ್ ಆಗಿದೆ, ಇಲ್ಲಿ ವಿಡಿಯೋ ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ಒಂದು ವಿಡಿಯೋ ಡೌನ್ಲೋಡ್ ಆಗ್ಲಿಕ್ಕೆ ನಿಮ್ಗೆ 2 ಸೆಕೆಂಡ್ ಆದ್ರೂ ಬೇಕಾಗತ್ತೆ. ಸೊ 3 to 4 ವಿಡಿಯೋ ಮಾತ್ರನೇ ನಿಮ್ಗೆ ಒಂದು Gmail ID ಇಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ನೋಡಿ, ವೇಟ್ ಮಾಡಿ. ನೋಡಿ, ವಿಡಿಯೋ ಇಲ್ಲಿ ಡೌನ್ಲೋಡ್ ಆಗಿದೆ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೊರಗೆ ಧಾರಾಕಾರ ಮಳೆ, ಒಳಗೆ ಸೋರೋ ಮನೆ, ಆದ್ರೆ ಆ ರಾತ್ರಿ ಅವರ ಬಾಗಿಲ್ ತಟ್ಟಿದವನ್ ಯಾರು ಗೊತ್ತಾ? ನೋಡಿ, ಎಷ್ಟು ಚೆನ್ನಾಗಿ ನಮಗೆ ಒಂದು ಇಲ್ಲಿ ವಿಡಿಯೋ ರೆಡಿ ಮಾಡಿ ಕೊಟ್ಟಿದೆ. ಓಕೆನಾ? ಸೊ ನಿಮ್ಗೆ ಇದು ಕೇಳಿಸ್ತು ಅಂತ ತಗೋತೀನಿ. ಸೊ ಇಷ್ಟಾದ್ಮೇಲೆ ಇಲ್ಲಿ ನಿಮ್ಗೆ ಒಂದು ಬಾಣದ ಗುರುತು ಕಾಣ್ತಾ ಇದೆ ಅಲ್ವಾ, ಬಾಣದ ಗುರುತು ಕೆಳಗಡೆ ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿಂದ 720p ತಗೊಳ್ಳಿ, ಯಾಕಂದ್ರೆ ಒರಿಜಿನಲ್ ಸೈಜ್ ನಲ್ಲಿನೇ ಈ ಒಂದು ವಿಡಿಯೋ ನಿಮ್ಗೆ ಬರುತ್ತೆ. ಓಕೆನಾ? ಸೊ 720p ಅಂತ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಆಗಿರುತ್ತೆ. ಸೊ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ಇವಾಗ ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಸೇಮ್ ಪ್ರೊಸೀಜರ್. 2 ವಿಡಿಯೋನ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಇವಾಗ ಸೀನ್ 2 ವಿಡಿಯೋ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ, ಮತ್ತೆ ಸೇಮ್ ಗೂಗಲ್ ಫ್ಲೋಗೆ ಬನ್ನಿ, ಫ್ಲೋ AI ಬನ್ನಿ. ಇಲ್ಲಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಓಪನ್ ಆಗತ್ತೆ. ಇಲ್ಲಿ ಸೆಕೆಂಡ್ ಇಮೇಜ್ ಅನ್ನ ತಗೊಳ್ಳಿ, ಡನ್ ಕೊಡಿ, ಮತ್ತೆ ಸ್ವಲ್ಪ ವೇಟ್ ಮಾಡಿ, ಹೋಗ್ಬಾರ್ದು. ಸೊ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ವಾಟ್ ಡು ಯು ವಾಂಟ್ ಟು ಕ್ರಿಯೇಟ್ ಅಂತ ಇದೆ ಅಲ್ವಾ, ಮತ್ತೆ ಬ್ಯಾಕ್ ಬನ್ನಿ. ವಿಡಿಯೋ ಪ್ರಾಂಪ್ಟ್ ಅನ್ನ ನಾವು ಕಾಪಿ ಮಾಡಿದ್ವಿ ಅಲ್ವಾ, ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ, ಮತ್ತೆ ಬ್ಯಾಕ್ ಬನ್ನಿ. ಸೀನ್ 2 ನಮ್ಗೆ ಇವಾಗ AI ವಾಯ್ಸ್ ಹಾಗೇನೆ ಯಾರ ಕಡೆಯಿಂದ ಮಾತಾಡಿಸ್ಬೇಕು ಅದು ಕೂಡ ನಿಮ್ಗೆ ಇಲ್ಲಿ ಬರಬೇಕು. ಓಕೆನಾ? ಸೊ ನೋಡಿ, ಕಾಪಿ ಮಾಡಿ, ಇಲ್ಲಿ ಅದನ್ನ ಪೇಸ್ಟ್ ಮಾಡಿ.
ಮತ್ತೆ ವಿಡಿಯೋಗೆ ಹೋಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ 9:16 ಇದೆ ಅಥವಾ 16:9 ಇದೆನಾ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಲ್ಲಿ ವಿಡಿಯೋ ಜನರೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ನಮ್ಮ ವಿಡಿಯೋ ಇಲ್ಲಿ ರೆಡಿ ಆಗಿದೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ದಿನವಿಡೀ ಮಳೆಯಲ್ಲಿ ದುಡಿದ ಅಪ್ಪ ಸಂಪೂರ್ಣ ಒದ್ದೆಯಾಗಿ ಮನೆಗೆ ಬಂದ್ರು. ಮಕ್ಕಳು ಓಡಿ ಹೋಗಿ ಅಪ್ಪನನ್ನು ಅಪ್ಪಿಕೊಂಡ್ರು. ಅಮ್ಮ ಬಿಸಿ ಬಿಸಿ ಊಟ ಬಡಿಸಿದಳು. ದಿನವಿಡೀ ಮಳೆಯಲ್ಲಿ ದುಡಿದ ನೋಡಿದ್ರಾ ಎಷ್ಟು ಚೆನ್ನಾಗಿ ನಮ್ಮ ಸ್ಟೋರಿ ಇಲ್ಲಿ ರೆಡಿ ಆಗಿದೆ. ಓಕೆನಾ, ಇದನ್ನ ಇವಾಗ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. 720p ಡೌನ್ಲೋಡ್. ಇಲ್ಲ ಅಂತಂದ್ರೆ ಇಲ್ಲಿ ರೈಟ್ ಮಾರ್ಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿರುತ್ತೆ. ಇಷ್ಟೇ. ಇವಾಗ ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಸೇಮ್ ಪ್ರೊಸೀಜರ್. ಸೀನ್ 3 ಅನ್ನ ಇಲ್ಲಿ ಕಾಪಿ ಮಾಡಿ ಗೂಗಲ್ ಜೆಮಿನಿನ ಓಪನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಆಲ್ ಇಮೇಜಸ್ ಡೌನ್ಲೋಡ್. ಥರ್ಡ್ ಇಮೇಜ್ ಅನ್ನ ಇಲ್ಲಿಂದ ತಗೊಳ್ಳಿ. ಡನ್. ಸೊ ಇದೇ ರೀತಿಯಂತ ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಹಾಗೇನೆ ಎಲ್ಲ ಒಂದು ವಿಡಿಯೋಸ್ಗಳನ್ನ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಕೂಡ ಇದೇ ರೀತಿಯಾಗಿ ಎಲ್ಲ ವಿಡಿಯೋಸ್ಗಳನ್ನ ಇವಾಗ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೊಸೆಸ್ ಅನ್ನ ಫಾಲೋ ಮಾಡಿ ನೀವು ಕೂಡ ಎಲ್ಲ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸ್ಟೋರಿಗಳನ್ನ ನೀವು ಕ್ರಿಯೇಟ್ ಮಾಡಿದ್ರೆ ಸ್ವಲ್ಪ ಸಸ್ಪೆನ್ಸ್ ಆಗಿರತ್ತೆ. ಮತ್ತೆ ಜನರಿಗೂ ಕೂಡ ನೋಡ್ಲಿಕ್ಕೆ ಕುತೂಹಲಕಾರಿಯಾಗಿ ಜನರು ಕೂಡ ನೋಡ್ತಾರೆ. ಸೊ ನಿಮ್ಮ ಒಂದು ಸ್ಟೋರಿಗಳಿಗೆ ಚೆನ್ನಾಗಿ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಆದ್ರೆ ಒಂದ್ ತಿಳ್ಕೊಳ್ಳಿ, AI ವಿಡಿಯೋಸ್ಗಳು ಮಾನಿಟೈಸೇಷನ್ ಆಗತ್ತೆ, ಬಟ್ ನೀವು ಅದರಲ್ಲಿ ವ್ಯಾಲ್ಯೂನ ಕ್ರಿಯೇಟ್ ಮಾಡಲೇಬೇಕು. ಒಂದು ಓನ್ ವಾಯ್ಸ್ ಅನ್ನ ಆದ್ರೂ ಕ್ರಿಯೇಟ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಓನ್ ಫೇಸ್ ಅನ್ನ ನೀವು ತೋರಿಸ್ಬೇಕಾಗತ್ತೆ. AI ಜನರೇಟೆಡ್ ನಿಮ್ಮ ಓನ್ ಫೇಸ್ ಅನ್ನ ತೋರಿಸ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಇವಾಗ ಯೂಟ್ಯೂಬ್ ನ ರೂಲ್ಸ್ ಗಳು ತುಂಬಾನೇ ಚೇಂಜ್ ಆಗಿವೆ. ಹಾಗಾಗಿ ಸ್ವಲ್ಪ ತಿಳ್ಕೊಂಡು ಯೂಟ್ಯೂಬ್ ಬಗ್ಗೆ ನೀವು ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಸೊ ಯಾರು ನೀವು ಯೂಟ್ಯೂಬರ್ಸ್ ಇದ್ದೀರಾ, ಒಂದು ಸ್ಟೋರಿನ ನೀವು ಇನ್ಶಾರ್ಟ್ ಆಗಿರ್ಬೋದು ಅಥವಾ VN ಆಗಿರ್ಬೋದು ಈ ಆಪ್ಸ್ ಗಳಲ್ಲಿ ಜೋಡಣೆ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ತೋರಿಸ್ತಾ ಇದೀನಿ ನೋಡಿ. ಬ್ಯಾಕ್ ಬನ್ನಿ, ಇನ್ಶಾರ್ಟ್ ನ ಓಪನ್ ಮಾಡಿ, ವಿಡಿಯೋ ಆಪ್ಷನ್ ನಲ್ಲಿ ಹೋಗಿ, ಪ್ಲಸ್ ಐಕಾನ್ ನಲ್ಲಿ ಹೋಗಿ. ಇವಾಗ ನೀವು ಜನರೇಟ್ ಮಾಡ್ಕೊಂಡಿದ್ರಲ್ವಾ ವಿಡಿಯೋನ, ಆ ಒಂದು ವಿಡಿಯೋಸ್ಗಳನ್ನ ಅಲ್ಲಿ ತಗೊಳ್ಳಿ. ಸೊ ನಾನು ಇಲ್ಲಿ 3 ವಿಡಿಯೋಸ್ಗಳು ಜನರೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಮೊದಲು ಗಮನಿಸಬೇಕಾಗಿರೋದು ಇದು 3:4 ಸೈಜ್ ನಲ್ಲಿ ಇದೆ. ಓಕೆನಾ. ಇಲ್ಲಿ ಕ್ಯಾನ್ವಾಸ್ ನಲ್ಲಿ ಹೋಗಿ 16:9 ಅಪ್ಲೈ ಟು ಆಲ್ ಅಂತ ತಗೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ನಡುವೆ ನಿಮಗೆ ಟ್ರಾನ್ಸಿಷನ್ ಕೊಡಬೇಕು ಅಂತ ಅಂದ್ರೆ ನೀವು ಕೊಡ್ಬೋದು, ಅಪ್ಲೈ ಟು ಆಲ್. ನೋಡಿ ಇವಾಗ ಹೊರಗೆ ಧಾರಾಕಾರ ಮಳೆ, ಒಳಗೆ ಸೋರೋ ಮನೆ. ಆದ್ರೆ ಆ ರಾತ್ರಿ ಅವರ ಬಾಗಿಲ್ ತಟ್ಟಿದವನ್ ಯಾರು ಗೊತ್ತಾ? ದಿನವಿಡೀ ಮಳೆಯಲ್ಲಿ ದುಡಿದ ಅಪ್ಪ ಸಂಪೂರ್ಣ ಒದ್ದೆಯಾಗಿ ಮನೆಗೆ ಬಂದ್ರು. ಮಕ್ಕಳು ಓಡಿ ಹೋಗಿ ಅಪ್ಪನನ್ನು ಅಪ್ಪಿಕೊಂಡ್ರು. ಅಮ್ಮ ಬಿಸಿ ಬಿಸಿ ಊಟ ಬಡಿಸಿ ಸಂತೋಷದಿಂದ ಊಟ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಟಕ್ 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 ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ನೋಡಿ ಈ ರೀತಿಯಾಗಿ ಸ್ಟೋರಿ ನಾನಿಲ್ಲಿ ಕೇವಲ 60 ಸೆಕೆಂಡ್ ಸ್ಟೋರಿನ ಮಾತ್ರನೇ ರೆಡಿ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ಲಾಂಗ್ ವಿಡಿಯೋ ಅಂತ ಅಂದ್ರೆ 16 ನಿಮಿಷದ ಸ್ಟೋರಿ ಕೂಡ ರೆಡಿ ಮಾಡ್ಕೊಳ್ಬಹುದು. ಇದೇ ರೀತಿಯಂತ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ. ಓಕೆನಾ. ಬಟ್ ನೀವು ಒಂದು ಕೇಳಬೇಕು ChatGPT-ಗೆ, ನಾನು ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ, ಹಾಗಾಗಿ ನನಗೆ ಒಂದು ಸ್ಟೋರಿ ಸ್ಕ್ರಿಪ್ಟ್ ಅನ್ನ ಕೊಡು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ನಲ್ಲಿ ಇರುವಂತ ಸ್ಟೋರಿ ಸ್ಕ್ರಿಪ್ಟ್ ಅನ್ನ ಕೊಟ್ಟರು ಕೂಡ ನಿಮ್ಗೆ ChatGPT ಚೆನ್ನಾಗಿ ಒಂದು ಸ್ಟೋರಿನ ರೆಡಿ ಮಾಡಿ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಯಾರು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿದ್ರು ಅವರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಪ್ರಶ್ನೆಗಳನ್ನ ಕೇಳಿ ಬ್ರದರ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಮಾಡ್ಬೋದು. ಸ್ಟೋರಿ ಐಡಿಯಾನ ChatGPT-ಯಿಂದ ಸ್ಟೋರಿಯಾಗಿ ಕನ್ವರ್ಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗೋಣ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್.